ಹಲೋ ಗೈಸ್, ನನ್ನ ಫಸ್ಟ್ ವೈರ್ಲೆಸ್ ಮೈಕ್ ಹೋಲಿ ಲ್ಯಾಂಡ್ ಲಾರ್ಕ್ M2 ಇದನ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಆ್ಯಂಡ್ ಇಂಡೋರಲ್ಲಿ ಮತ್ತು ಔಟ್ಡೋರಲ್ಲಿ ಈ ಮೈಕ್ನ ಆಡಿಯೋ ಟೆಸ್ಟ್ ಕೂಡ ಮಾಡೋಣ. ಈ ಹೋಲಿ ಲ್ಯಾಂಡ್ ಲಾರ್ಕ್ M2 ನಲ್ಲಿ ಒಟ್ಟು 4 ವೇರಿಯಂಟ್ಸ್ ಬರುತ್ತೆ. ಒಂದು ಟೈಪ್ ಸಿ ರಿಸೀವರ್, ಇದು ಲೇಟೆಸ್ಟ್ ಐಫೋನ್ ಮತ್ತು ಆ್ಯಂಡ್ರಾಯ್ಡ್ಗೆ ಯೂಸ್ ಆಗುತ್ತೆ. ಇನ್ನೊಂದು ಈ ಲೈಟ್ನಿಂಗ್ ರಿಸೀವರ್, ಆ್ಯಂಡ್ ಇದು ಐಫೋನ್ 14 ಆಗಿರ್ಬೋದು, 13 ಆಗಿರ್ಬೋದು, ಅದರ ಹಿಂದಿನ ಸೀರೀಸ್ಗೆ ಯೂಸ್ ಆಗುತ್ತೆ. ಮತ್ತೊಂದು ಈ ಕ್ಯಾಮರಾದ ರಿಸೀವರ್. ಆ್ಯಂಡ್ ಲಾಸ್ಟ್ ಒನ್ 4ನೇ ವೇರಿಯಂಟ್ಸ್ ಯಾವುದು ಅಂದರೆ ಈ ಕೋಂಬೋ. ನಾನು ತಗೊಂಡಿರೋದು ಇವಾಗ ಇದೆ ಹೋಲಿ ಲ್ಯಾಂಡ್ ಲಾರ್ಕ್ M2 ಕೋಂಬೋ. ಇದರಲ್ಲಿ ಟೈಪ್ ಸಿ ಲೈಟ್ನಿಂಗ್ ಕ್ಯಾಮರಾ ರಿಸೀವರ್ ಎಲ್ಲದು ಇದರೊಳಗಡೆ ಬರುತ್ತೆ. ತುಂಬಾನೇ ಸರ್ಚ್ ಮಾಡಿ ಫೈನಲಿ ಈ ಮೈಕನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದಾಗ ಒಂದು ಚಿಕ್ಕ ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ಆಫ್ಟರ್ ಸೇಲ್ಸ್ ಕಾರ್ಡ್ ಇದೆ ಆ್ಯಂಡ್ ಯೂಸರ್ ಮ್ಯಾನುವಲ್ ಇದೆ. ಅದ್ರ ಜೊತೆಗೆ ಒಂದು ಪ್ಯಾಕಿಂಗ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಈ ಪ್ಯಾಕಿಂಗ್ ಲಿಸ್ಟಲ್ಲಿ ಈ ಬಾಕ್ಸ್ ಒಳಗಡೆ ಏನೇನೆಲ್ಲ ಆಕ್ಸೆಸರೀಸ್ ಬರುತ್ತೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರೋ ಸ್ಟಿಕ್ಕರ್ಸ್ನ ಕೊಟ್ಟಿದ್ದಾರೆ. ಈ ಸ್ಟಿಕ್ಕರ್ಸ್ ಏನಕ್ಕೆ ಅಂದರೆ ಈ ಹೋಲಿ ಲ್ಯಾಂಡ್ ಲಾರ್ಕ್ M2 ಮೈಕ್ರೋಫೋನ್ ಮೇಲೆ ಇದನ್ನ ಸ್ಟಿಕ್ ಮಾಡ್ಬೋದು. ಹೋಲಿ ಲ್ಯಾಂಡ್ ಲಾರ್ಕ್ M2ನ ಮೈಕ್ರೋಫೋನ್ ಕೇಸ್ ಇದೆ. ಫ್ರಂಟಲ್ಲಿ ಹೋಲಿ ಲ್ಯಾಂಡ್ನ ಸಿಂಬಲ್ ಇದೆ ಆ್ಯಂಡ್ ಪಕ್ಕದಲ್ಲಿ 4 LED ಲೈಟ್ಸ್ ಇದೆ. ಇದು ಏನಕ್ಕೆ ಅಂದರೆ ಇದರ ಚಾರ್ಜ್ ಎಷ್ಟಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಇದರ ಬ್ಯಾಕ್ ಸೈಡಲ್ಲಿ ಟೈಪ್ ಸಿ ಪೋರ್ಟ್ ಇದೆ. ಇದರಿಂದ ಈ ಮೈಕ್ರೋಫೋನ್ ಕೇಸನ್ನು ಚಾರ್ಜ್ ಮಾಡ್ಬೋದು. ಇದರ ಲುಕ್ ಆಗಿರ್ಬೋದು ಅಥವಾ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ತುಂಬಾ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಸೈಜಲ್ಲಿ ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಇದನ್ನು ನೀವು ಪಾಕೆಟ್ ಒಳಗಡೆ ಹಾಕ್ಕೊಂಡು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಸೊ ಎಲ್ಲಾದರೂ ಕ್ಯಾರಿ ಮಾಡೋದಿದ್ರೆ ತುಂಬಾ ಈಸಿ ಆಗುತ್ತೆ. ತುಂಬಾ ಕಾಂಪ್ಯಾಕ್ಟ್ ಮತ್ತು ಲೈಟ್ ವೆಯ್ಟ್ ಆಗಿದೆ. ಗೈಸ್, ಈ ಕ್ಯಾಮರಾದ ರಿಸೀವರಲ್ಲಿ ಮೇಲ್ಗಡೆ ಒಂದು ಗೇನ್ ಡಯಲ್ ಬಟನ್ ಇದೆ. ಇದರಿಂದ ಆಡಿಯೋ ಲೆವೆಲ್ನ ಲೋ, ಮೀಡಿಯಮ್, ಹೈಯಲ್ಲಿಟ್ಟು ರೆಕಾರ್ಡಿಂಗ್ನ ಮಾಡ್ಬೋದು. ಆ್ಯಂಡ್ ಅದನ್ನು ಇಂಡಿಕೇಟ್ ಮಾಡೋದಕ್ಕೆ 3 LED ಲೈಟ್ಸ್ ಇದೆ ಇಲ್ಲಿ. ಆ್ಯಂಡ್ ಟಾಪಲ್ಲಿ 2 LED ಲೈಟ್ಸ್ ಇದೆ. ಇದು ಏನಕ್ಕೆ ಅಂದರೆ ನಮ್ಮ ಟ್ರಾನ್ಸ್ಮಿಟರ್ನ ಕನೆಕ್ಟಿವಿಟಿ ಬಗ್ಗೆ ಇದು ತಿಳಿಸುತ್ತೆ. ಇದು ಒಂದು ಕನೆಕ್ಟ್ ಆಗಿದೆಯಾ, 2 ಕನೆಕ್ಟ್ ಆಗಿದೆಯಾ ಅಂತ ಇದು ತೋರಿಸುತ್ತೆ. ಒಂದು ಮಾತ್ರ ಕನೆಕ್ಟ್ ಆಗಿದೆ, ಇದು ಒಂದು ಮಾತ್ರ ಗ್ರೀನ್ ಇರುತ್ತೆ. 2 ಕನೆಕ್ಟ್ ಆಗಿದ್ರೆ 2 ಗ್ರೀನ್ ಇರುತ್ತೆ. ಆ್ಯಂಡ್ 2 ಕನೆಕ್ಟ್ ಆಗಿಲ್ಲ ಅಂದರೆ 2 ಬ್ಲೂ ಇರುತ್ತೆ. ಮತ್ತೆ ಈ ರಿಸೀವರ್ನ ಕ್ಯಾಮರಾ ಜೊತೆ ಕನೆಕ್ಟ್ ಮಾಡೋದಕ್ಕೆ ಒಂದು TRS ಪೋರ್ಟ್ ಇದೆ ಇಲ್ಲಿ. ಇನ್ನೊಂದು ಸೈಡಲ್ಲಿ ಒಂದು ಪವರ್ ಆನ್ ಮತ್ತು ಆಫ್ ಮಾಡೋದಕ್ಕೆ ಬಟನ್ ಇದೆ. ಆ್ಯಂಡ್ ಇಲ್ಲಿ ಕನೆಕ್ಟಿವಿಟಿ ಬಟನ್ ಇದೆ. ಆ್ಯಂಡ್ ಇಲ್ಲಿ ಒಂದು ಟೈಪ್ ಸಿ ಪೋರ್ಟ್ ಇದೆ. ನಾವು ಈ ರಿಸೀವರ್ನ ಈ ಟೈಪ್ ಸಿ ಪೋರ್ಟ್ ಮೂಲಕ ಚಾರ್ಜ್ ಮಾಡ್ಬೋದು. ಅಥವಾ ಇಲ್ಲಿ ಪೋಗೋ ಪಿನ್ಸ್ ಇದೆ. ಇದನ್ನ ಕೇಸ್ ಒಳಗಡೆ ಇಟ್ಟಾಗ ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ. ಕ್ಲಿಪ್ ಇದೆ. ಈ ಕ್ಲಿಪ್ ಏನಕ್ಕೆ ಅಂದರೆ ಇದನ್ನ ಕ್ಯಾಮರಾದ ಹಾಟ್ ಶೂ ಮೌಂಟ್ ಮೇಲೆ ಅಟ್ಯಾಚ್ ಮಾಡ್ಬೋದು. ಆದರೆ ಈ ರಿಸೀವರ್ ಸ್ವಲ್ಪ ಪ್ಲಾಸ್ಟಿಕ್ ಥರ ಇದೆ. ಬಿಲ್ಡ್ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ. ಉಳಿದಿರೋ ಎಲ್ಲ ಐಟಮ್ ಕೂಡ ಚೆನ್ನಾಗಿದೆ, ಎಲ್ಲ ಆಕ್ಸೆಸರೀಸ್ ಚೆನ್ನಾಗಿದೆ. ಆದರೆ ಈ ರಿಸೀವರ್ ಇದೆಯಲ್ಲ, ಇದು ಮಾತ್ರ ಫುಲ್ಲಿ ಪ್ಲಾಸ್ಟಿಕ್. ಗೈಸ್, ಇದರಲ್ಲಿ 2 ಮೈಕ್ರೋಫೋನ್ ಬರುತ್ತೆ. ಆ್ಯಂಡ್ ಮೈಕ್ರೋಫೋನ್ನ ಮೇಲ್ಗಡೆ ಗ್ರಿಲ್ ಇದೆ. ಸೈಡಲ್ಲಿ ಯೆಲ್ಲೋ ಕಲರ್ ಬಟನ್ ಇದೆ. ಇದರಿಂದ ಪವರ್ ಆನ್ ಆಫ್ ಮಾಡ್ಬೋದು. ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಇವಾಗ ಈ ಫ್ರಂಟ್ ಸೈಡಲ್ಲಿ ಒಂದು LED ಇಂಡಿಕೇಟರ್ ಕಾಣಿಸ್ತಾ ಇದೆ. ಇದು ಇವಾಗ ಬ್ಲೂ ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದಾಗ ಗ್ರೀನ್ ಆಗುತ್ತೆ. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಮ್ಯಾಗ್ನೆಟ್ ಇದೆ. ಆ್ಯಂಡ್ ಈ ಸೈಡಲ್ಲಿ ಪೋಗೋ ಪಿನ್ಸ್ ಇದೆ. ಇದರಿಂದ ನಾವು ಈ ಮೈಕ್ರೋಫೋನ್ ಕೇಸ್ ಒಳಗಡೆ ಇಟ್ಟಾಗ ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ. ಇನ್ನೊಂದು ವಿಷಯ ಏನಂದರೆ ಇದರ ಸೈಜ್ ನೋಡಿ. ಈ ಹೊಸ ₹1 ಕಾಯಿನ್ ಎಷ್ಟು ಚಿಕ್ಕದಾಗಿದೆ ಅಷ್ಟೇ ಚಿಕ್ಕದಾಗಿದೆ. ಇದು ಸೈಜಲ್ಲಿ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಆ್ಯಂಡ್ ಪ್ರೀಮಿಯಂ ಲುಕ್ ಇದೆ. ಇದರ ವೆಯ್ಟ್ ಬಂದ್ಬಿಟ್ಟು ಬರೀ 9 ಗ್ರಾಮ್, ಬರೀ 9 ಗ್ರಾಮ್ನ ಮೈಕ್ರೋಫೋನ್ ಇದು. ಈ ಒಂದು ಮೈಕ್ರೋಫೋನ್ 48K ಹರ್ಟ್ಸ್ ಆ್ಯಂಡ್ 24 ಬಿಟ್ ಆಡಿಯೋ ರೆಕಾರ್ಡಿಂಗ್ನ ಮಾಡುತ್ತೆ. ಇದರ ಬ್ಯಾಟ್ರಿ ಬ್ಯಾಕಪ್ 48 ಅವರ್ಸ್. ಆ್ಯಂಡ್ ಇದನ್ನ ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೆ 8 ಅವರ್ ಬರುತ್ತೆ. ಮತ್ತು ಈ ಮೈಕ್ರೋಫೋನ್ನ ರೇಂಜ್ ಎಷ್ಟು ಅಂದರೆ 300 ಮೀಟರ್ ಅಂತ ಕಂಪನಿಯವರು ಕ್ಲೈಮ್ ಮಾಡ್ತಾರೆ. ಬಟ್ ನಾವ್ಯಾರು ಅಷ್ಟು ದೂರ ಹೋಗಿ ವಿಡಿಯೋನ ಮಾಡಲ್ಲ. ನಾವು ಆದಷ್ಟು ನಿಯರಿಂದಲೇ ವಿಡಿಯೋ ಮಾಡ್ತೀವಿ. ಸೊ ನಮಗದು ಮ್ಯಾಟರ್ ಆಗಲ್ಲ ಅಂದ್ಕೊಳ್ತೀನಿ. ಟೈಪ್ ಸಿ ರಿಸೀವರ್ನ ಕೊಟ್ಟಿದ್ದಾರೆ. ಆಂಡ್ರಾಯ್ಡ್ ಫೋನ್ ಮತ್ತು ಲೇಟೆಸ್ಟ್ ಐಫೋನ್ಗಳಿಗೆ ಇದು ಯೂಸ್ ಆಗುತ್ತೆ. ಇಲ್ಲಿ ಒಂದು ಯೆಲ್ಲೋ ಕಲರ್ನ ಬಟನ್ ಕೊಟ್ಟಿದ್ದಾರೆ. ಪವರ್ ಆನ್ ಮತ್ತು ಆಫ್, ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆ್ಯಂಡ್ ಆಫನ್ನು ಒಂದೇ ಬಟನ್ನಲ್ಲಿ ಕೊಟ್ಟಿದ್ದಾರೆ. ಸೈಡಲ್ಲಿ ಟೈಪ್ ಸಿ ಪೋರ್ಟ್ ಇದೆ. ಇದರಿಂದ ಡೈರೆಕ್ಟಾಗಿ ಚಾರ್ಜ್ ಮಾಡ್ಬೋದು. ಇನ್ನೊಂದು ಲೈಟ್ನಿಂಗ್ ರಿಸೀವರ್ನ ಕೊಟ್ಟಿದ್ದಾರೆ. ಐಫೋನ್ 14, 13 ಅಥವಾ ಅದರ ಹಿಂದಿನ ಸೀರೀಸ್ಗಳಿಗೆ ಇದು ಯೂಸ್ ಆಗುತ್ತೆ. ಇದರಲ್ಲೂ ಅಷ್ಟೇ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಫ್ ಮಾಡೋದಕ್ಕೆ ಮತ್ತು ಪವರ್ ಆನ್ ಆಫ್ಗೆ ಒಂದು ಬಟನ್ ಇದೆ. ಪಕ್ಕದಲ್ಲಿ ಒಂದು ಟೈಪ್ ಸಿ ಪೋರ್ಟ್ ಇದೆ. ಈ ಪೌಚಿನ ಒಳಗಡೆ ಬೇರೆ ಬೇರೆ ಆಕ್ಸೆಸರೀಸ್ನ ಕೊಟ್ಟಿದ್ದಾರೆ. 2 ವಿಂಡ್ ಶೀಲ್ಡ್ನ ಕೊಟ್ಟಿದ್ದಾರೆ.
ಇದನ್ನ ಮೈಕ್ರೋಫೋನ್ ಮೇಲೆ ಅಟ್ಯಾಚ್ ಮಾಡಿ ಯೂಸ್ ಮಾಡ್ಬೋದು. 2 ಲಾಕೆಟ್ ಅನ್ನ ಕೊಟ್ಟಿದ್ದಾರೆ. ಈ ಲಾಕೆಟ್ ಅಲ್ಲಿ ಮ್ಯಾಗ್ನೆಟ್ ಇದೆ, ಇದನ್ನ ನಾವು ಹಾಕೊಂಡು ಯೂಸ್ ಮಾಡ್ಬೋದು. 2 ಕ್ಲಿಪ್ ಅನ್ನ ಕೊಟ್ಟಿದ್ದಾರೆ. ಈ ಕ್ಲಿಪ್ ಅಲ್ಲೂ 2 ಮ್ಯಾಗ್ನೆಟ್ ಇದೆ. ಸೊ ಈ ಮೈಕ್ರೋಫೋನ್ ಅನ್ನ ಈ ಕ್ಲಿಪ್ ಮೇಲೆ ಅಟ್ಯಾಚ್ ಮಾಡಿ ನಾವು ಕಾಲರ್ಗೆ ಹಾಕೊಳ್ಬಹುದು. TRS ಕೇಬಲ್ ನ ಕೊಟ್ಟಿದ್ದಾರೆ. ಈ ಕ್ಯಾಮರಾದ ರಿಸೀವರ್ ಇಂದ ಈ ಕ್ಯಾಮರಾಗೆ ಕನೆಕ್ಟ್ ಮಾಡೋಕೆ ಯೂಸ್ ಮಾಡೋದೇ ಈ TRS ಕೇಬಲ್. ಅದ್ರ ಜೊತೆಗೆ ಒಂದು USB ಟೈಪ್ A to ಟೈಪ್ C ಕೇಬಲ್ ನ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಈ ಮೈಕ್ರೋಫೋನ್ ಕೇಸ್ ಅನ್ನ ಚಾರ್ಜ್ ಮಾಡಬಹುದು. ಈ ಟೈಪ್ C ರಿಸೀವರ್ನ ಫೋನ್ಗೆ ಕನೆಕ್ಟ್ ಮಾಡಿದಾಗ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ಗೇನ್ ಡಯಲ್ ಬಟನ್ ಇರೋದಿಲ್ಲ. ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಲಾರ್ಕ್ ಸೌಂಡ್ ಆ್ಯಪ್ ಇರುತ್ತೆ. ಇದು ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಲಾರ್ಕ್ M2 ಅಂತ ತೋರಿಸುತ್ತೆ. ಆ್ಯಂಡ್ ಮೈಕ್ 1ನ ಬ್ಯಾಟ್ರಿ ಪರ್ಸೆಂಟೇಜ್, ಮೈಕ್ 2ನ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ತೋರಿಸುತ್ತೆ. ಮೈಕ್ 2ನ ಬ್ಯಾಟ್ರಿ ಪರ್ಸೆಂಟೇಜ್ ಇವಾಗ ತೋರಿಸ್ತಾ ಇಲ್ಲ, ಏನಕ್ಕೆ ಅಂದರೆ ಇದನ್ನು ನಾನು ಕನೆಕ್ಟ್ ಮಾಡಿಲ್ಲ. ಮೈಕ್ 1 ಮಾತ್ರ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ನಾಯ್ಸ್ ಕ್ಯಾನ್ಸಲೇಷನ್ನ ಆಫ್ ಮತ್ತು ಆನ್ ಮಾಡ್ಕೊಳ್ಬೋದು. ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ನ ವೀಕ್ ಅಥವಾ ಸ್ಟ್ರಾಂಗಲ್ಲಿ ಇಟ್ಕೊಳ್ಬೋದು. ಆ್ಯಂಡ್ ಆಡಿಯೋ ರೆಕಾರ್ಡಿಂಗ್ ಲೆವೆಲ್ 1ಇಂದ 6ವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಈ ಥರ ಈ ಮೈಕ್ರೋಫೋನ್ ಮತ್ತು ಈ ಟೈಪ್ C ರಿಸೀವರ್ನ ಕಂಟ್ರೋಲ್ ಮಾಡ್ಬೋದು. ಈ ವೈರ್ಲೆಸ್ ಮೈಕ್ರೋಫೋನ್ನ ಪ್ರೈಸ್ ಫ್ಲಿಪ್ಕಾರ್ಟಲ್ಲಿ 12,990 ರೂಪಾಯಿ ಇದೆ. ಆದರೆ ನಾನು ಆಫ್ಲೈನ್ ಸ್ಟೋರಲ್ಲಿ ಇದನ್ನು ಪರ್ಚೇಸ್ ಮಾಡಿದೆ, 11,500 ರೂಪಾಯಿಗೆ ಸಿಕ್ಬಿಟ್ಟಿದೆ. ಆ್ಯಂಡ್ ಈ ಒಂದು ಪ್ರೈಸಲ್ಲಿ ಇದೊಂದು ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಗೈಸ್, ಇವಾಗ ಮೌನೋ AU400 ಈ ಮೈಕ್ರೋಫೋನಿಂದ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ. ಆ್ಯಂಡ್ ಇದು ಒರಿಜಿನಲ್ ಆಡಿಯೋ, ಏನು ಎಡಿಟ್ ಮಾಡಿಲ್ಲ. ನೆಕ್ಸ್ಟ್ ಹೋಲಿಲ್ಯಾಂಡ್ ಲಾರ್ಕ್ M2 ಮೈಕನ್ನ ಟೆಸ್ಟ್ ಮಾಡಿ ನೋಡೋಣ, ಸೌಂಡ್ ಯಾವ ರೀತಿ ಚೇಂಜಸ್ ಬರುತ್ತೆ ಆ್ಯಂಡ್ ಹೆಂಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಇವಾಗ ಹೋಲಿಲ್ಯಾಂಡ್ ಲಾರ್ಕ್ M2 ಮೈಕ್ರೋಫೋನ್ ಇದರಿಂದನೇ ಆಡಿಯೋ ರೆಕಾರ್ಡ್ ಆಗ್ತಾ ಇದೆ. ಆ್ಯಂಡ್ ಯಾವುದು ಎಡಿಟ್ ಮಾಡಿಲ್ಲ, ರಾ ಫುಟೇಜನ್ನೇ ಹಾಕ್ತಾ ಇದ್ದೀನಿ. ಆ್ಯಂಡ್ ಇವಾಗ ಆಡಿಯೋ ರೆಕಾರ್ಡಿಂಗ್ ಲೆವೆಲ್ ಲೋ ಅಲ್ಲಿದೆ. ಮತ್ತು ಈ ನಾಯ್ಸ್ ಕ್ಯಾನ್ಸಲೇಷನ್ನ ಇನ್ನೂ ಆನ್ ಮಾಡಿಲ್ಲ. ನೆಕ್ಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಒಂದು ಯೆಲ್ಲೋ ಕಲರ್ ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ. ನಾನೊಂದು 5 ಸೆಕೆಂಡ್ ಸೈಲೆಂಟ್ ಇರ್ತೀನಿ, ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಇದ್ದಾಗ ಮತ್ತು ಆನ್ ಇದ್ದಾಗ ಹೆಂಗಿರುತ್ತೆ ಅಂತ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿದ್ದೀನಿ. ನನ್ನ ಪ್ರಕಾರ ಇವಾಗ ನಾಯ್ಸ್ ಫುಲ್ಲು ಕಟ್ಟಾಗಿರುತ್ತೆ, ಬ್ಯಾಕ್ಗ್ರೌಂಡಲ್ಲಿರೋ ನಾಯ್ಸ್ ಎಲ್ಲ ಕಟ್ಟಾಗಿರುತ್ತೆ. ಆ್ಯಂಡ್ ಆಡಿಯೋ ಕ್ಲಾರಿಟಿನೂ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ನೆಕ್ಸ್ಟ್ ಇವಾಗ ಈ ಆಡಿಯೋ ಲೆವೆಲನ್ನು ಮೀಡಿಯಮಲ್ಲಿ ಇಟ್ಟು ಈ ರೆಕಾರ್ಡಿಂಗ್ನ ಮಾಡಿ ನೋಡೋಣ. ಇವಾಗ ಆಡಿಯೋ ರೆಕಾರ್ಡಿಂಗ್ ಲೆವೆಲ್ ಮೀಡಿಯಮಲ್ಲಿದೆ ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಇದೆ. ನೆಕ್ಸ್ಟ್ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿ ಯಾವ ಥರ ಒಂದು ಚೇಂಜಸ್ ಬರುತ್ತೆ ಅಂತ ನೋಡೋಣ. ನಾನೊಂದು 5 ಸೆಕೆಂಡ್ ಸೈಲೆಂಟ್ ಇರ್ತೀನಿ ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡ್ತೀನಿ. ಗೈಸ್, ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿರೋ ನಾಯ್ಸ್ ಫುಲ್ ಕಟ್ಟಾಗಿಬಿಟ್ಟಿರುತ್ತೆ ಆ್ಯಂಡ್ ನನ್ನ ವಾಯ್ಸ್ ಕೂಡ ಕ್ಲಿಯರಾಗಿ ಕೇಳಿಸ್ತಾ ಇರುತ್ತೆ. ನೆಕ್ಸ್ಟ್ ಇವಾಗ ಫೈನಲಿ ಈ ಆಡಿಯೋ ಲೆವೆಲನ್ನು ಹೈಯಲ್ಲಿ ಇಟ್ಟು ಆಡಿಯೋ ಟೆಸ್ಟನ್ನು ಮಾಡೋಣ. ಗೈಸ್, ಇವಾಗ ಆಡಿಯೋ ಲೆವೆಲ್ ಹೈಯಲ್ಲಿ ಇಟ್ಟು ರೆಕಾರ್ಡಿಂಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಪ್ರಕಾರ ತುಂಬಾ ಲೌಡಾಗಿ ವಾಯ್ಸ್ ಬರ್ತಾ ಇರುತ್ತೆ ಆ್ಯಂಡ್ ನಾಯ್ಸ್ ಕೂಡ ಅಷ್ಟೇ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ. ಇವಾಗ ಈ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡೋಣ. ಗೈಸ್, ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿದ್ದೀನಿ. ಅವಾಗಿನಕ್ಕಿಂತ ಇವಾಗ ಬೆಟರ್ ಇದೆ, ಬಟ್ ತುಂಬ ಲೌಡಾಗಿ ಬರುತ್ತೆ ಈ ಹೈಯಲ್ಲಿಟ್ಟು ವಿಡಿಯೋ ರೆಕಾರ್ಡಿಂಗ್ನ ಮಾಡಿದಾಗ. ಆ್ಯಂಡ್ ನಾಯ್ಸ್ ಕೂಡ ಅಷ್ಟೇ ಜಾಸ್ತಿ ಅಬ್ಸರ್ವ್ ಮಾಡೇ ಮಾಡುತ್ತೆ. ಗೈಸ್, ಇದಿಷ್ಟು ಇಂಡೋರ್ ಟೆಸ್ಟ್. ಆ್ಯಂಡ್ ಇವಾಗ ಔಟ್ಡೋರಲ್ಲಿ ಈ ಮೈಕ್ರೋಫೋನನ್ನು ಟೆಸ್ಟ್ ಮಾಡಿ ನೋಡೋಣ. ಇವಾಗ ಈ ಮೈಕ್ರೋಫೋನ್ನ ಔಟ್ಡೋರ್ ಟೆಸ್ಟ್ ಮಾಡೋಣ. ಆಡಿಯೋ ರೆಕಾರ್ಡಿಂಗ್ ಲೆವೆಲ್ ಲೋ ಅಲ್ಲಿದೆ ಮತ್ತು ಈ ನಾಯ್ಸ್ ಕ್ಯಾನ್ಸಲೇಷನ್ನ ಆಫ್ ಮಾಡಿದ್ದೀನಿ. ಸೊ ನಾಯ್ಸ್ ತುಂಬಾ ಕೇಳಿಸ್ತಾ ಇರುತ್ತೆ, ಗಾಳಿ ಸೌಂಡ್ ಆಗಿರ್ಬೋದು, ಬೇರೆ ಬೇರೆ ನಾಯ್ಸ್ ಕೇಳಿಸ್ತಾ ಇರುತ್ತೆ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿ ನೋಡೋಣ. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡುವಾಗ ನಾನೊಂದು 5 ಸೆಕೆಂಡ್ ಸೈಲೆಂಟ್ ಇರ್ತೀನಿ, ಆವಾಗ ನಾಯ್ಸ್ ಕ್ಯಾನ್ಸಲ್ ಆಫ್ ಮತ್ತು ಆನ್ ಇದ್ದಾಗ ಇರೋ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಈ ಯೆಲ್ಲೋ ಕಲರ್ ಬಟನ್ನ ಪ್ರೆಸ್ ಮಾಡಿ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡೋಣ. ನೋಡಿ, ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿರೋ ನಾಯ್ಸ್ ಫುಲ್ಲು ಕಟ್ಟಾಗಿಬಿಟ್ಟಿರುತ್ತೆ. ಈ ಗಾಳಿ ಸೌಂಡ್ ಆಗಿರ್ಬೋದು, ಬೇರೆ ಬೇರೆ ಸೌಂಡ್ ಆಗಿರ್ಬೋದು, ತುಂಬಾ ರಿಡ್ಯೂಸ್ ಆಗಿರುತ್ತೆ. ಆ್ಯಂಡ್ ಇವಾಗ ಆಡಿಯೋ ಲೆವೆಲ್ನ ಮೀಡಿಯಮಲ್ಲಿಟ್ಟು ಇದರ ಟೆಸ್ಟ್ ಮಾಡಿ ನೋಡೋಣ. ಗೈಸ್, ಇವಾಗ ಇದರ ಆಡಿಯೋ ಲೆವೆಲ್ ಮೀಡಿಯಮಲ್ಲಿದೆ ಮತ್ತು ಇದರ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಫ್ ಮಾಡಿದ್ದೀನಿ. ಔಟ್ಸೈಡ್ ನಾಯ್ಸ್ ಕೇಳಿಸ್ತಾ ಇರ್ಬೋದು ನಿಮಗೆ. ಆ್ಯಂಡ್ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡ್ತೀನಿ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿರೋ ನಾಯ್ಸ್ ಕಟ್ ಆಗಿರುತ್ತೆ. ಈ ಒಂದು ಡಿಫ್ರೆನ್ಸ್ ನಿಮಗೆ ನೋಡ್ಬೋದು.
ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿದಾಗ ಮತ್ತು ಆನ್ ಮಾಡಿದಾಗ ಆಬ್ವಿಯಸ್ಲಿ ನಿಮ್ಮ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ. ನಾಯ್ಸ್ ಕಟ್ ಆಗಿರೋದು ನಿಮಗೆ ಕ್ಲಿಯರಾಗಿ ಕೇಳಿಸಿರುತ್ತೆ. ಆ್ಯಂಡ್ ಇವಾಗ ಲಾಸ್ಟಲ್ಲಿ ಹೈಯಲ್ಲಿ ಇಟ್ಟು ಆಡಿಯೋ ರೆಕಾರ್ಡಿಂಗ್ ಮಾಡಿ ನೋಡೋಣ. ಇವಾಗ ಗೈನ್ ಡಯಲ್ ಬಟನ್ನಲ್ಲಿ ಆಡಿಯೋ ರೆಕಾರ್ಡಿಂಗ್ ಲೆವೆಲ್ ಹೈಯಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಫ್ ಇದೆ. ಆಡಿಯೋ ಲೌಡಾಗಿ ಕೇಳಿಸ್ತಾ ಇರುತ್ತೆ, ವಾಯ್ಸ್ ಆಗಿರ್ಬೋದು ಅಥವಾ ಈ ಔಟ್ಸೈಡ್ ನಾಯ್ಸ್ ಕೂಡ ಅಷ್ಟೇ ತುಂಬಾ ಲೌಡಾಗಿ ಕೇಳಿಸ್ತಾ ಇರುತ್ತೆ. ಇವಾಗ ಈ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡೋಣ. ಗೈಸ್ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿದ್ದೀನಿ, ಆದರೂ ನಾಯ್ಸ್ ಸ್ವಲ್ಪ ಆದರೂ ಕೇಳಿಸುತ್ತೆ. ಏನಕ್ಕಂದರೆ ಈ ಲೌಡಲ್ಲಿ ಇಟ್ಟು ವಿಡಿಯೋ ಮಾಡಿದಾಗ, ಹೈಯಲ್ಲಿ ಇಟ್ಟು ವಿಡಿಯೋ ಮಾಡಿದಾಗ ತುಂಬಾ ನಾಯ್ಸ್ ಅಬ್ಸರ್ವ್ ಮಾಡುತ್ತೆ ಮತ್ತು ವಾಯ್ಸ್ ಕೂಡ ಅಷ್ಟೇ ತುಂಬಾ ಅಬ್ಸರ್ವ್ ಮಾಡುತ್ತೆ, ತುಂಬ ಲೌಡಾಗಿ ಬರುತ್ತೆ. ಈ ಥರ ಒಂದು ಡಿಫ್ರೆನ್ಸ್ ನಿಮಗೆ ನೋಡ್ಬೋದು. ಈ ಗೈನ್ ಡಯಲ್ ಬಟನ್ನಿಂದ ಲೋ, ಮೀಡಿಯಮ್, ಹೈಯಲ್ಲಿ ಇಟ್ಕೊಳ್ಬೋದು. ನಾನು ರೆಕಮೆಂಡ್ ಮಾಡ್ತೀನಿ ಆದಷ್ಟು ನೀವು ಲೋ ಅಥವಾ ಮೀಡಿಯಮಲ್ಲೇ ಇಟ್ಕೊಂಡು ಆಡಿಯೋನ ರೆಕಾರ್ಡಿಂಗ್ ಮಾಡಿ. ನಾನಂತೂ ಲೋ ಅಲ್ಲಿ ಇಟ್ಟು ಆಡಿಯೋ ರೆಕಾರ್ಡಿಂಗ್ ಮಾಡ್ತೀನಿ. ತುಂಬ ಚೆನ್ನಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಇದರಿಂದ. ನೆಕ್ಸ್ಟ್ ಇವಾಗ ತುಂಬಾ ನಾಯ್ಸ್ ಇರೋ ಕಡೆ ಈ ಆಡಿಯೋ ಟೆಸ್ಟನ್ನು ಮಾಡಿ ನೋಡೋಣ. ಗೈಸ್ ಇವಾಗ ಈ ಹೋಲಿ ಲ್ಯಾಂಡ್ ಲಾರ್ಕ್ M2 ಮೈಕ್ನ ಔಟ್ಡೋರ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇವಾಗ NH ಸೈಡ್ ನಿಂತ್ಕೊಂಡಿದ್ದೀನಿ. ತುಂಬಾ ನಾಯ್ಸ್ ಇದೆ, ಹೆವಿ ನಾಯ್ಸ್ ಇದೆ ಆ್ಯಂಡ್ ಈ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿಲ್ಲ, ಆಫ್ ಇದೆ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡ್ತೀನಿ ಆ್ಯಂಡ್ 5 ಸೆಕೆಂಡ್ ಸೈಲೆಂಟ್ ಇರ್ತೀನಿ. ಏನಕ್ಕಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವಾ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿದ್ದೀನಿ. ಯಾವ ಥರ ಡಿಫ್ರೆನ್ಸ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ನಾಯ್ಸ್ ಒಂದ್ಸಲ ಫುಲ್ಲು ಕಟ್ ಆಗುತ್ತೆ, ಬಟ್ ಸ್ವಲ್ಪ ಆದರೂ ನಾಯ್ಸ್ ಕೇಳಿಸಿರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಹೆವಿ ನಾಯ್ಸ್ ಇದೆ, ಹೈವೇ ಪಕ್ಕ ನಿಂತಿದ್ದೀನಿ. ಸೊ ಇವಾಗ ಈ ಆಡಿಯೋ ರೆಕಾರ್ಡಿಂಗ್ ಲೆವೆಲ್ನ ಮೀಡಿಯಮಲ್ಲಿಟ್ಟು ರೆಕಾರ್ಡ್ ಮಾಡೋಣ. ಗೈಸ್ ಇವಾಗ ಆಡಿಯೋ ಲೆವೆಲ್ ಮೀಡಿಯಮಲ್ಲಿದೆ ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಫ್ ಇದೆ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡೋಣ, ಯಾವ ಥರ ಚೇಂಜಸ್ ಬರುತ್ತೆ ಅಂತ ನೋಡೋಣ. ನಾನು ಸ್ವಲ್ಪ ಜೋರಾಗಿ ಮಾತಾಡ್ತಿದ್ದೀನಿ, ಇಲ್ಲಾಂದರೆ ಇಲ್ಲಿ ಕೇಳಿಸಲ್ಲ, ಅಷ್ಟೊಂದು ನಾಯ್ಸ್ ಇದೆ. ವೆಹಿಕಲ್ಸ್ ಆಗಿರ್ಬೋದು ಅಥವಾ ಈ ಗಾಳಿ ತುಂಬಾ ಇದೆ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡೋಣ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿದ್ದೀನಿ. ಆಡಿಯೋ ಯಾವ ಥರ ಚೇಂಜಸ್ ಆಗಿರ್ಬೋದು ಅಂತ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸ್ವಲ್ಪ ನಾಯ್ಸ್ ಬರುತ್ತೆ, ಏನಕ್ಕಂದರೆ ಅಷ್ಟು ಹೆವಿ ಟ್ರಾಫಿಕ್ ಇದೆ ಇಲ್ಲಿ. ನೆಕ್ಸ್ಟ್ ಆಡಿಯೋ ಲೆವೆಲ್ನ ಹೈಯಲ್ಲಿಟ್ಟು ರೆಕಾರ್ಡಿಂಗ್ನ ಮಾಡೋಣ. ಗೈಸ್ ಇವಾಗ ರೆಕಾರ್ಡಿಂಗ್ ಲೆವೆಲ್ ಹೈಯಲ್ಲಿದೆ, ತುಂಬಾ ನಾಯ್ಸನ್ನು ಅಬ್ಸರ್ವ್ ಮಾಡುತ್ತೆ ನನ್ನ ಪ್ರಕಾರ. ಅಂದರೆ ಈ ಹೈಯಲ್ಲಿಟ್ಟಾಗ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ, ನಾಯ್ಸ್ ಆಗಿರ್ಬೋದು ಅಥವಾ ವಾಯ್ಸ್ ಆಗಿರ್ಬೋದು ತುಂಬಾ ಲೌಡಾಗಿ ಬರುತ್ತೆ. ಆ್ಯಂಡ್ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡೋಣ. ಎಸ್ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಿದ್ದೀನಿ ಆ್ಯಂಡ್ ನಿಮಗೆ ಆಡಿಯೋ ಯಾವ ಥರ ಬರ್ತಾ ಇದೆ ಅಂತ ಗೊತ್ತಾಗ್ಬೋದು. ಹೆವಿ ನಾಯ್ಸ್ ಇದೆ ಇಲ್ಲಿ, ಸೊ ನಾಯ್ಸ್ ಬಂದೇ ಬರುತ್ತೆ. ಇಷ್ಟೊಂದು ನಾಯ್ಸಲ್ಲೂ ಕೂಡ ಈ ಆಡಿಯೋನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರ ಎಕ್ಸ್ಟ್ರೀಮ್ ಸೌಂಡ್ ಅಥವಾ ನಾಯ್ಸ್ ಇರೋ ಕಡೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ವಲ್ಪ ನಾಯ್ಸ್ ಇರೋ ಕಡೆ ಈ ಥರ ಆರಾಮಾಗಿ ಯೂಸ್ ಮಾಡ್ಬೋದು. ಇದಿಷ್ಟು ಇವತ್ತಿನ ಅನ್ಬಾಕ್ಸಿಂಗ್ ಆ್ಯಂಡ್ ಮೈಕ್ ಟೆಸ್ಟ್ ವಿಡಿಯೋ. ಇದೇ ಥರ ವೀಡಿಯೋಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.